ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೂ ವಾರ್ ಬಿಸಿ ತಟ್ಟಿದೆ. ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚೋಕೆ ಬಿಟುಮಿನ್ ಕೊರತೆ ಉಂಟಾಗಿದೆ. ಡಾಂಬರೀಕರಣಕ್ಕೆ ಬಳಸುವಂತ ಮಿಶ್ರಣ ಬಿಟುಮಿನ್ ಅದು ಸಿಗ್ತಾ ಇಲ್ಲ, ಅಭಾವ. ನೋಡಿ, ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೂ ಕೂಡ ಸಂಕಷ್ಟ, ವಾರ್ ಎಫೆಕ್ಟ್. ಬಿಟುಮಿನ್ ಕೊರತೆ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಡಾಂಬರೀಕರಣ ಮಾಡಲಾಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಬಿಟುಮಿನ್ ಆಮದು ಬಂದಾಗಿದೆ. ಅದು ಬಂದರೂ ಕೂಡ ಏನು ನಮ್ಮ ಅಧಿಕಾರಿಗಳು ಮುಚ್ಚಲ್ಲ ಬಿಡಿ, ಹಂಗೆ ಗುಂಡಿಗಳು ಇದ್ದೇ ಇರ್ತವೆ. ಸೊ ಡಾಂಬರೀಕರಣಕ್ಕೆ 60% ಬಿಟುಮಿನ್ ಬೆರೆಸಿ ಡಾಂಬಾರು ಹಾಕಲಾಗುತ್ತೆ. ಸೊ ಈಗ ಡಾಂಬಾರು ರಸ್ತೆ ಎಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಅದರಲ್ಲೆಲ್ಲ ಈ ಬಿಟುಮಿನ್ ಅನ್ನೋದನ್ನ ಮಿಶ್ರಣ ಮಾಡಲಾಗುತ್ತೆ. ಸೊ ಈಗ ಅದರ ಅಭಾವ ಉಂಟಾಗ್ಬಿಟ್ಟಿದೆ. ನಿರಂತರವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಯುದ್ಧದ ಪರಿಣಾಮ. ಸೊ ಹಂಗಾಗಿ ಈಗ ಸಮಸ್ಯೆ ಎದುರಾಗ್ತಾನೆ ಇದೆ. ನೋಡಿ, ಒಂದಲ್ಲ ಒಂದು ವಿಚಾರಗಳಿಗೆ ಭಾರತ ಯಾವ ರೀತಿಯಾಗಿ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ ಅನ್ನೋದು ಈಗ ಎಲ್ಲರಿಗೂ ಕೂಡ ತಿಳಿತಾ ಇದೆ. ನಾವು ಈ ಯುದ್ಧ ನಡೀತಾ ಇರುವ ದಿನಗಳಿಂದಲೂ ಕೂಡ ಯಾವೆಲ್ಲ ವಸ್ತುಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತೀವಿ ಅನ್ನೋದು ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈ ಬಿಟುಮಿನ್ ಅಂದ್ರೆ ಏನು, ಯಾವ ರೀತಿಯಾಗಿ ಬಳಕೆ ಆಗ್ತಾ ಇತ್ತು, ಜೊತೆಗೆ ಯಾಕೆ ಇದು ಅಭಾವ ಉಂಟಾಗಿದೆ, ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಈಗ ಮಧ್ಯಪ್ರದೇಶದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಒಂದೊಂದೇ ವಲಯಕ್ಕೆ ತಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗ ಡಾಂಬರ್ ಹಾಕ್ಲಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಬಿಟಮಿನಸ್ ಅಂದ್ರೆ ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಸಂಸ್ಕರಣೆ ಮಾಡಿರುವಂತ ಸಂದರ್ಭದಲ್ಲಿ ಸಿಗುವಂತಹ ವೇಸ್ಟೇಜ್ ಏನಿದೆ, ಅದರಿಂದ ನಾವು ಡಾಂಬರನ್ನ ಹಾಕುವಂತ ಕೆಲಸ ಆಗ್ತದೆ. ಬಿಟಮಿನಸ್ ಸಿಗ್ತಾ ಇತ್ತು. ಈಗ ಕಳೆದ 10-12 ದಿನಗಳಿಂದ ಯಾವುದೇ ರೀತಿಯಾದಂತಹ ಒಂದು ಬಿಟಮಿನಸ್ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಹಾಗಾಗಿನೇ ಡಾಂಬರ್ ಹಾಕ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಬಿಟಮಿನಸ್ ಏನಂತಂದ್ರೆ ಈ ಕಚ್ಚಾ ತೈಲ ಸಂಸ್ಕರಣೆ ಏನಾಗತ್ತಲ್ಲ, ಅದರಿಂದ ಬರುವಂತಹ ಉಪ ಉತ್ಪನ್ನಗಳಿಂದ ಬಿಟಮಿನಸ್ ಮಾಡಲಾಗತ್ತೆ. ಡಾಂಬರ್ ಅನ್ನ ಮಾಡುವಂತ ಸಂದರ್ಭದಲ್ಲಿ 60% ಈ ಬಿಟಮಿನಸ್ ಅನ್ನ ಮಿಕ್ಸ್ ಮಾಡಿ ಡಾಂಬರ್ ಅನ್ನ ಹಾಕ್ಲಾಗತ್ತೆ. ಸೊ ಆ ಒಂದು ಕೊರತೆ ಇರೋದ್ರಿಂದ ಡಾಂಬರ್ ಹಾಕಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಜಿಬಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಂದ್ರೆ 1 ಟನ್ ಬಿಟಮಿನಸ್ಗೆ ಸುಮಾರು ಇದುವರೆಗೂ 40,000 ರೂಪಾಯಿ ಹಣವನ್ನ ಖರೀದಿ ಮಾಡಿ ಜಿಬಿಎ ಡಾಂಬರ್ ಅನ್ನ ಹಾಕ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ಈಗ ಯುದ್ಧ ಆಗ್ತಾ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಗಳು ಕರೆಕ್ಟ್ ಆಗಿ ದೇಶಕ್ಕೆ ಬರ್ತಾ ಇಲ್ಲ. ಇದರಿಂದಾಗಿ 40,000 ರೂಪಾಯಿ ಇದ್ದಂತಹ 1 ಟನ್ ಬಿಟಮಿನಸ್ ಈಗ 60,000ಕ್ಕೆ ಏರಿಕೆ ಆಗಿದೆ. ಸೊ ಹೀಗಾಗಿನೇ ಒಂದಷ್ಟು ರಸ್ತೆಗಳಲ್ಲಿ ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚುವಂತಹ ಕೆಲಸ ಅರ್ಧಕ್ಕೆ ನಿಂತಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತದೆ. ಸೊ ಈ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ಮಾತನಾಡಿರುವಂತದ್ದು, ಇದುವರೆಗೂ ನಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಸೊ ಮುಂಬರುವಂತ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀವಿ. ಅದಾದ ನಂತರ ಸರ್ಕಾರ ಏನ್ ತೀರ್ಮಾನವನ್ನ ಮಾಡುತ್ತೋ ಅದಕ್ಕೆ ನಾವು ಅದ್ರ ಪ್ರಕಾರ ನಡ್ಕೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಯುದ್ಧ ಸದ್ಯಕ್ಕೆ ನಿಲ್ಲಿಲ್ಲ ಅಂತಂದ್ರೆ ಈಗ ಬಹುತೇಕ ಶೇಕಡ 30-35% ಡಾಂಬರ್ ವರ್ಕ್ ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಸೊ ಬಿಟಮಿನಸ್ ಸಮಸ್ಯೆ ಆದ್ರೆ ಎಲ್ಲಾ ಕಾಮಗಾರಿಗಳು ಕೂಡ ಅರ್ಧಕ್ಕೆ ನಿಲ್ಲುವಂತ ಸಾಧ್ಯತೆಗಳಿದಾವೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.